ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ದ್ವೇಷ ಭಾಷಣ ಚರ್ಚೆ ಜೋರು ಹಿಡಿತಾ ಇದೆ. ಅದರಲ್ಲೂ BJPಗರಂತೂ ಏನೋ ನಮ್ಮ ತಂದು ಹಾಕಿಬಿಟ್ರಪ್ಪ ಇವರು ಕಾಂಗ್ರೆಸ್ಸಿಗರು ಅನ್ನೋಷ್ಟು ಚಳಪಡಿಸ್ತಾ ಇದ್ದಾರೆ. ಯತ್ನಾಳ್ ಪತ್ರ ಬರೆದು ಈಗ ನಾವು ಚರ್ಚೆನೂ ಮಾಡಿದ್ದೀವಿ. ತಡಿ ಹಿಡೀರಿ ರಾಜ್ಯಪಾಲರು, ಇದನ್ನು ನೀವು ನಮ್ಮ ಆಪ್ತ ಮಿತ್ರ ಅನ್ನುವಂಗೆ ಪತ್ರವನ್ನು ಬರೆದಿದ್ದಾರೆ. ಯಾಕೆ ಅವ್ರ ಭಯ ಇದು ಅಂತ ನಾನು ಕೇಳ್ತಾರೆ. ಇದನ್ನು ಕೇಳ್ತಾ ಇದ್ದವರು CM ನಮ್ಮ ಸಿದ್ದರಾಮಯ್ಯನವರು. ಯಾಕ್ರಿ ಕುಂಬಳಗಾಯಿ ತುರಾಗ ಅಂದರೆ ಹೇಗೆ ಬಿಟ್ಟು ನೋಡ್ಕೊತೀರಿ, ಯಾಕೆ ಭಯ ಪಡ್ತೀರಿ, ನೀವು ದ್ವೇಷ ಭಾಷೆ ಬಿಟ್ಟರೆ ಇದು ಯಾಕೆ ನಾವು ನಿಮ್ಮನ್ನು ಹಿಡಿದು ಏನು ಅವಶ್ಯ ಇತ್ತು ನಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಸತ್ಯದ್ರೆ ಈ ಮಾತು. ದ್ವೇಷ ಭಾಷೆ ಬಿಡ್ರಿ, ನಿಮಗೆ ಹೌದು ಹಿಂದೂಗಳಿಗೆ ಒಳ್ಳೆ ಬದುಕಾಗಬೇಕಾಗ್ಯದ, ಆ ಮಕ್ಕಳಿಗೆ ನೌಕರಿ ಸಿಗಬೇಕಾಗ್ಯದ, ಅದ್ರ ಬಗ್ಗೆ ವಿಚಾರ ಮಾಡ್ರಲ್ಲ ನೀವು. ಆ ಉದ್ಯೋಗ ಹುಡುಗಿಸೋಣ ನೀವು ಸಿದ್ದರಾಮಯ್ಯ ಬೆನ್ನ ಹತ್ರಿ, ಉದ್ಯೋಗ ಸೃಷ್ಟಿ ಮಾಡ್ರಪ್ಪ ಅಂತ ಹೇಳ್ರಿ. ಬೇಡ ನೀವು ಅದನ್ನು ಮಾಡಿರಿ, ಮೋದಿಯವ್ರಿಗೆ ಹೇಳ್ರಿ. ಅನಗತ್ಯ ಇನ್ನುಳಿದ ಧರ್ಮದವ್ರನ್ನ ಇನ್ನುಳಿದ ಜಾತಿಯವ್ರನ್ನ ಬೈಯುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅವ್ರೇನೋ ಒಂದು ಕಾನೂನಾತ್ಮಕ ತಪ್ಪು ಮಾಡಿದ್ದಾರೆ ಅಥವಾ ಮತ್ತೊಂದು ತಪ್ಪು ಹೆಜ್ಜೆ ಇಟ್ಟಿದ್ದಾರೆ. ಕಾನೂನು ಪ್ರಕಾರ ಬಿಡೋದಲ್ರಿ, ಯಾರು ಬೇಡ ಅಂದಾರೆ ನಿಮಗೆ. ಅದರ ಬದಲಾಗಿ ಅವ್ರ ಬಗ್ಗೆ ದ್ವೇಷ ಭಾಷೆ ಮಾಡಿ, ಅವ್ರ ಬಗ್ಗೆ ದ್ವೇಷ ಹುಟ್ಟಿಸುವಂಥದ್ದು, ಕೆಟ್ಟದಾಗಿ ಮಾತಾಡುವಂಥದ್ದು, ಸಣ್ಣದಾಗಿ ಮಾತಾಡುವಂಥದ್ದು ಯಾಕ್ರಿ ಇದು BJPಗರ? ನಾವು ಇವತ್ತು ನಿಮ್ಗೆ ಕೇಳುವಂಥ ಪ್ರಶ್ನೆ ಸಿಂಪಲ್ಲಾಗಿ, ಹೌದು ನಮಗೆ ಖುಷಿ ಅದ, ಎಲ್ಲ ಬೇಡ್ರಿ ಮುಸ್ಲಿಮನು ಮಕ್ಕಳಿಗೇನು ಮಾಡಬೇಡ್ರಿ, ಬಿಟ್ಟುಬಿಡ್ರಿ ಅದನ್ನು. ಅಧಿಕಾರ ಬೇಕಾಗೈತಲ್ರಿ. ನಾನು ಮೋದಿಯವರು ಇದ್ದಾರೆ, ಕರ್ನಾಟಕ ಬಿಟ್ಟುಬಿಡ್ರಿ ಇದನ್ನು. ಕರ್ನಾಟಕದಲ್ಲೂ ಸಹಿತ ನೀವು ದ್ವೇಷ ಭಾಷೆ ಬಿಟ್ಟಿರಪ್ಪ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಿರಿ. ಹಿಂದೂ ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಬಗ್ಗೆ ವಿಚಾರ ಮಾಡಿರಿ. ಎಷ್ಟು ಜನ ಇಲ್ಲ ಹಿಂದೂ ಮಕ್ಕಳು, ಉದ್ಯೋಗ ಇಲ್ಲ ಮಕ್ಕಳಿಗೆ, ಉದ್ಯೋಗದೇನು ಕೊಡಿಸೋದು ವಿಚಾರ ಮಾಡಿರಿ. ಸಿದ್ದರಾಮಯ್ಯರಿಗೆ ಅಟ್ಯಾಕ್ ಮಾಡಿರಿ, ಅವ್ರು ಉದ್ಯೋಗ ಕೊಡಿಸ್ರಪ್ಪ ಎಲ್ಲರಿಗೂ ಅಂತೇಳಿ. ಇಲ್ಲಿ ಎಲ್ಲ ಜಾತಿಯವರು ಬಟ್ಟೆಂಗೆ ಅದು ಕಟ್ಟಿಂಗೆ ಅಂತ ಹೇಳ್ತೀರಿ. ಎಲ್ಲ ಜಾತಿಗಳು ಒಕ್ಕಟ್ಟಾಗಿ ತೊಗೊಳ್ರಿ. ಇಲ್ಲಿ ನಮ್ಮಲ್ಲಿ ಅನೇಕ ನೀವು ಗೊತ್ತದ ಈ ಜಾತಿಗಳ ಅಂತರ್ಜಾತಿ ವಿವಾದ ಏನು ಆಗ್ತದೆ ಅಂತೇಳಿ ಇತ್ತೀಚೆಗೆ ಒಂದಷ್ಟು ಪಾಪ ಮಗಳನ್ನ ಒಂದೊಂದು ತಂದೆಗಳಿದ್ದಾರೆ ಎಷ್ಟೋ ಜನ. ಅಂಥದ್ದು ತಪ್ಪಿಸುವಂಥದ್ದು ಮಾಡಿರಿ. ಜಾತಿ ಇಲ್ಲಪ್ಪ ನಾವು ಒಂದೊಂದು ಹೇಳೋ ಪ್ರಯತ್ನ ಮಾಡಿರಿ. ನಾವು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಒಂದು ಕೆಳಜಾತಿ ಹುಡುಗನ ಮೇಲ್ಜಾತಿ ಹುಡುಗಿ ಮದುವೆ ಆದಾಗ ಪಾಪ ಅವ್ರ ಅಪ್ಪ ಹುಡುಗಿನ ಕೊಲೆ ಮಾಡ್ತಾರೆ. ನಡೆದ ಘಟನೆಗಳೆಲ್ಲ ಇಂಥವು ತಪ್ಪಿಸೋಂಥ ಕೆಲಸ ಮಾಡಿರಿ. ನಾವೆಲ್ಲ ಒಂದು ಮೇಲೆ ಜಾತಿ ಸಲುವಾಗಿ ಇದ್ರ ವಿರುದ್ಧ ಯಾಕೆ ಹೋರಾಟ ಮಾಡಬಾರ್ದು ನಮ್ಮ BJPಗರು? ಇಲ್ಲ, ಹಿಂದೂಗಳು ಒಂದಲ್ಲ ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಇವರಾದ್ರು ಹೇಳ್ತಾರೆ ಇವತ್ತ, ನಮ್ಮ ಏನಪ್ಪಾ ಅಂತಂದ್ರೆ RSS ಸರ್ ಸಂಚಾಲಕರು ಹೇಳ್ತಾರ, ಹಿಂದೂ ಎಲ್ಲ ನಾವು ಒಂದಪ್ಪ ಅಂತ ಹೇಳ್ತಾರೆ, ಹಿಂದೂಗಳು ನಾವು ಕೂಡಿರ್ಬೇಕಂತ ಹೇಳ್ತಾರೆ. ಖರೆ ಅದ, ಇಲ್ಲ ಅಂತಲ್ಲ. ಇಲ್ಲಿ ನೀವು ಬೆಳೆಸಿದಿರಿ, ಒಂದು ವಿದ್ವತ್ತು ಬೆಳೆಸಿದಿರಿ, ಅವರಲ್ಲಿ ನಿಮ್ಮ ಬಗ್ಗೆ ಹೆಮ್ಮೆಯನ್ನು ಬೆಳೆಸ್ಕೊಂಡಿದ್ದೀರಿ ಹಿಂದೂಗಳ ಬಗ್ಗೆ. ನಾವು ಅನ್ನೋದಿಷ್ಟೇ ಈ ಸಂದರ್ಭದಲ್ಲೇ ಇವ್ರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು ಮಾಡಿರಿ ಅಂತೇಳಿ ಸಿದ್ದರಾಮಯ್ಯ ಬೆನ್ನದ್ರಿ. ಅದ್ರ ಬಿಟ್ಟು ಇಲ್ಲ ಇವತ್ತು ಮುಸ್ಲಿಮ್ರಲ್ಲೋ ಮತ್ತೆ ಅವರಲ್ಲೋ ಮೈನಾರಿಟಿಗಳು ತಪ್ಪು ಮಾಡ್ತಾ ಇದ್ರೆ ಕಾನೂನಾತ್ಮಕ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ. ಹೌದಪ್ಪ, ಒಬ್ಬವ ಆಕಳನ್ನು ಓದೋ ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಅವ್ನು ಹಿಡಿದು ಕೊಡ್ರಿ, ಗೌರ್ಮೆಂಟ್ ಕೈ ಆಗುತ್ತೆ ಊರಂತೇಳಿ. ಮಾಪ್ ಲಿಂಚಿಂಗ್ ಮಾಡಿಸ್ತಾರೆ ಯಾಕೆ? ಅದೇ ಕಾಲಕ್ಕೆ ಲವ್ ಜಿಹಾದ್ ಅಂಥೇಳಿ ಮಾಡಿ ಅದು ಅವು ಘಟನೆ ಯಾಕೆ ಒಂದು ಆನಂದ ಘಟನೆಗಳ ಬಗ್ಗೆ ಅದನ್ನು ಮನಸ್ಸನ್ನು ಬಿತ್ತುವಂಥ ಕೆಲಸ ಯಾಕೆ ಮಾಡ್ತೀರಿ? ನಮ್ಮ ಮಕ್ಕಳನ್ನ ತಿಳಿಕೊಡೋಣ ಅದನ್ನು. ನಮ್ಮ ಮಕ್ಕಳಿಗೆ ಹೌದಪ್ಪ ಇಲ್ಲ ಅದು ತಪ್ಪದೆ ನಮ್ಮೊಳಗೆ ಇರಲಿ ಅನ್ನುವಂಥ ಮಾತು ಬೆಳೆಸ್ರಿ. ನಾ ಹೇಳೋದು ಇಲ್ಲಿ ಏನು ಉದ್ದೇಶ ಅಂದ್ರೆ, ಶಿಕ್ಷಣ ಎಲ್ಲರೂ ಸಿಗುವಂಥ ವ್ಯವಸ್ಥೆ ಮಾಡೋದು ಪ್ರಯತ್ನ ಮಾಡಲ್ಲ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಹೈಯರ್ ಎಜುಕೇಷನ್ ಸಿಕ್ತಪ್ಪ ಅಂದ್ರೆ ಸರ್ ದೊಡ್ಡ ಮನಸ್ಸು ಬೆಳೆದ ಜೊತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನೋ ಮಾಡೋಕ್ಕೆ ಸಾಧ್ಯ ಮಾಡಿರಿ. ನಿಮಗೆ ಅಧಿಕಾರ ಅದಲ್ರಿ, ಯಾರು ಬೇರೆದವ್ರು ಆಡ್ತಾ ಇದ್ದಾರಾ? ಇಲ್ಲ. ನಾ ಯಾಕೆ ಈ ಸಂದರ್ಭ ಹೇಳ್ತಿದ್ದೆ ಅಂದರೆ, ದ್ವೇಷ ಭಾಷೆ ಮಾಡೋದು ಆಗುವುದೇನು? ದ್ವೇಷ ಹುಡ್ತೈತಿ, ವೈರತ್ ಹುಡ್ತೈತಿ, ಜಗಳ ಹುಡ್ತಾವ, ಬಡದಾಟ ಶುರುವಾಗ್ತಾವ. ನೀವು ಅನ್ಯ ಧರ್ಮೀಯರನ್ನ ಒಂದು 4 ಜನರನ್ನ ಕೊಲೆ ಮಾಡಿದಾಗ ಮತ್ತೇನು ಮಾಡಿದಾಗ ನಮ್ಮವರು ಒಂದು ಒಬ್ಬರಿಬ್ಬರಾದರೂ ಕೊಲೆ ಆಗ್ತಾರಲ್ಲ. ಕರಾವಳಿಯಲ್ಲಿ ಆಗಿದ್ದೇನು, ಎರಡೂ ಕಡೆ ಹೊಡೆದು ಬೀಳ್ತಾ ಇದ್ದೇವೆ. ನೀವು ಇವತ್ತು ಅದನ್ನು ದೂರ ಸರಿಸಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ದಿಶೆಯಲ್ಲೇ ಒತ್ತಡ ತೊಗೊಂಬರ್ರಿ. ಸಿದ್ದರಾಮಯ್ಯರ ಮೇಲೆ ಬೆಲೆ ಏರಿಕೆ ಅದು ಕಡಿಮೆ ಮಾಡಿಸೋಕೆ ಪ್ರಯತ್ನ ಮಾಡಿಸ್ರಿ. ಅದೇ ರೀತಿ ಮೇಲೆ ನಮ್ಮ ಇವ್ರಿಗೂ ಸಹಿತ ಮೋದಿಯವ್ರಿಗೆ ಹೇಳಿ ಸದನಲ್ಲಿ ಮಾಡಿಸಾಗತ್ತೀರಿ. ಅಂದರೆ ನಾನು ಅನ್ನೋದು ಒಂದು, ಇಲ್ಲೇ ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತಂದ್ರೆ ಅವರೆಲ್ಲರೂ ಆರಾಮಾಗಿ ತಮ್ಮ ಉದ್ಯೋಗ ಮಾಡ್ತಾ ಹೋಗ್ತಾರೆ. ತಮ್ಮ ಉದ್ಯೋಗ ಆಯ್ತಂದ್ರೆ ಇವತ್ತು ನೌಕರಿ ಸಿಕ್ತಂದ್ರೆ ಯಾರಾದರೂ ಅಲ್ಲೇ ಅವರೊಳಗೆ ಅಲ್ಲಿ ನೋಡ್ರಿ, ಅವತ್ತು ಉದ್ಯೋಗ ಇಲ್ಲದ ತಕ್ಷಣ ಗಂಡು ಮಕ್ಳಿಗೆ ಹೆಣ್ಣು ಸಿಗೋದಿಲ್ಲ, ಮದುವೆ ಆಗಲಾರದ್ದು, ಎಲ್ಲ ಒಕ್ಕತ್ತನ ಮಾಡ್ತಾರೆ, ಹೆಣ್ಣು ಸಿಗೋಲ್ಲ. ಈ ಆಳದಾಗ ಏನು ಮಾಡ್ಬೇಕು? ಅವರು ಏನೋ ತಪ್ಪುಗಳು ಮಾಡ್ಕೊಂಡು ಹೋಗಿಬಿಡ್ತಾರೆ.
ಅಂದ್ರೆ ನಾನು ಹೇಳೋದು ಒಟ್ಟಾರೆಯಾಗಿ ದ್ವೇಷ ಭಾಷಣ ಇದು ತಪ್ಪ ಅಂತೇಳಿ ರಾಜ್ಯಪಾಲಕರಿಂದ ತಡೆ ತರೋಕ್ಕಿಂತಲೂ ನೀವು ಬೈಯುವಂಥದ್ದು ಟೀಕೆ ಮಾಡುವಂಥದ್ದನ್ನು ಬಿಟ್ಟರೆ ಮುಗಿದು ಹೋಗಿಬಿಡ್ತದಲ್ಲ. ಸಿದ್ದರಾಮಯ್ಯ ಹೇಳೋದ್ರಲ್ಲೂ ಅರ್ಥದ. ದ್ವೇಷ ಭಾಷಣ ವಿರೋಧ ಮಾಡೋದಕ್ಕೆ ಯಾಕೆ ವಿರೋಧ ಮಾಡ್ತೀರಿ? ನೀವು ಮಾತಾಡೋದಿಲ್ಲ ಅಂದರೆ ಯಾಕೆ ಬೇಕಾಗಿತ್ತದು? ಅದ್ರ ಅವಶ್ಯಕತೆ ಏನೈತಿ? ಯಾಕೆ ಸುಮ್ಮನದಂದು ಕೇಸ್ ಹಾಕ್ತಾರೆ? ಯಾರಾದರೂ ದಾಖಲೆ ಬೇಕಲ್ರಿ, ಎವಿಡೆನ್ಸ್ ಅಂತ ಯಾರು ಕೇಸ್ ಹಾಕ್ತಾರೆ? ನೀವು ಮಾತಾಡೋ ಭಾಷಣ ನಿಮ್ಮ ಕೈಯಾಗಿರ್ತದೆ, ಅದು ನಿಮ್ಮ ಮುಂದೆ ಹಿಡಿತಾರೆ. ಅದನ್ನು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಅದರೊಳಗೆ. ದ್ವೇಷ ಭಾಷಣ ಮಾಡಿದರೆ ಮಾತ್ರ ಹೌದು, ದ್ವೇಷಕಾರಿಯಾಗಿ ಮಾತಾಡಿದೇನು ಬಂತಂದ್ರೆ ಹಿಡಿತಾರಪ್ಪ, ಇಲ್ಲದ್ರೆ ಯಾಕೆ ಹಿಡಿತಾರ? ಏನು ಅವಶ್ಯಕತೆ? ಅದಕ್ಕೆ ಸಿದ್ದರಾಮಯ್ಯ ಹೇಳುವಂಥದ್ದು ವಿಷಯವನ್ನು ನಾವು ನೆನಪಿಟ್ಕೊಂಡು ಅದನ್ನು ತಡೀರಿಂದ ನೀವು ದ್ವೇಷ ಭಾಷಣ ಮಾಡ್ತೀರಂತ ಒಪ್ಕೊಂಡಂಗೆ ನೀವು ಅದನ್ನು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೋ, ನೀವು ಮಾತಾಡಲಿಕ್ಕೆ ಟಾರ್ಗೆಟ್ ಯಾಕೆ ಆಗ್ತೀರಿ? ನಾವು ಸಿಂಪಲ್ ಹೇಳ್ತೀವಿ ಸರಿ ಕುಡಿಯೋರಿಗೆ, ಸರಿಯಾಗಿ ಕುಡಿಯೋಕೆ ಹಚ್ಬಾರ್ದು, ಕೆಟ್ಟ ಹಂಗೆ ಈಗ ಹೇಳ್ತೀರಿ. ಸರ್ಕಾರಕ್ಕೂ ಬೈತೀರಿ, ಎಲ್ಲ ಮಾಡ್ತೀರಿ. ಹೌದು, ಸರ್ಕಾರದ ತನ್ನ ಲಾಭಕ್ಕಾಗಿ ಸಾರಾಯಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ, ತಮ್ಗೆ ಲಾಭ ಬರಲಿಲ್ಲ. ಸ್ಟೇಟ್ ಗೌರ್ಮೆಂಟ್ ಮತ್ತೊಂದು ಯಾವ ಇನ್ಕಮ್ ಇಲ್ಲ ಕೂಡ ಏನು ಮಾಡ್ತಾರೆ ಅವರು? ನಮ್ಮ ಲೋಕ ಕಲ್ಯಾಣ ಕಾರ್ಯಕ್ಕೆ ದುಡ್ಡು ಬೇಕಂತ ತಿಳ್ಕೊಂಡು ಸಾರಾಯಿನ ಉದ್ಯೋಗ ಮಾಡಿಬಿಟ್ಟಿದ್ದಾರೆ. ಇವತ್ತು ಈ ಸಾರಾಯಿ ಕುಡಿದ ಬಂದು ಮಾಡಿಸಿಬಿಟ್ರೆ ನಾವು ಎಚ್ಚರ ಆಗಿಬಿಟ್ರೆ ಇಲ್ಲಪ್ಪ ತಪ್ಪದ, ನಮ್ಮ ಕರಳು ಹಾಳಾಗ್ತದೆ, ನಮ್ಮ ಶಕ್ತಿ ಹಾಳಾಗಿ ಹೋಗ್ತದೆ, ನಾವು ಕುಡಿಬಾರ್ದು. ಅಷ್ಟೇ ಅಲ್ಲ, ನಮ್ಮ ಮೈತನಗಳು ಸಹ ಹಾಳಾಗಿ ಹೋಗ್ತಾವೆ ಅನ್ನೋದಂಥ ಪರಿಜ್ಞಾನವನ್ನು ನಾವು ಬೆಳೆಸ್ಕೊಂಡಿವಿ ಅಂದ್ರೆ ನಾವು ಕುಡಿದು ಬಿಟ್ರೆ ಪಾಪ ಸೆರೆ ಮಾರೋ ಎಲ್ಲಿ ಬರ್ತಾನೆ? ನೀವು ಕುಡಿದ್ರಂದ್ರೆ ಸರಿಯಾಗಿ ಮಾಡಕ್ಕೆ ಬರ್ತಾರೆ ಅವರು. ಹೆಂಗದೆ ಸಮಸ್ಯೆ? ನೀವು ಅನ್ಬೋದು ಇಲ್ಲರಿ, ಅದು ನಾವು ರಿಸ್ಟ್ರಿಕ್ಷನ್ ಹಾಕಿ ಮಾಡಬೇಕಾಗೈತಿ. ಮಾಡಿರಿ, ಬೇಡ ಅಂತೇಳಿಲ್ಲ. ಏನೋ ಹೇಳಿದ್ದಿಲ್ಲ, ದ್ವೇಷ ಭಾಷೆ ನಮ್ಮ ದ್ವೇಷದ ಮಾತುಗಳನ್ನ ಆಡಲಿಲ್ಲ ಅಂದ್ರೆ, ವೈರತ್ವದ ಮಾತುಗಳನ್ನ ಆಡಲಿಲ್ಲ ಅಂದ್ರೆ, ಇನ್ನೊಂದು ಧರ್ಮದ ಬಗ್ಗೆ ಕೇಳಾಗಿ ಮಾತಾಡಲಿಲ್ಲ ಅಂದ್ರೆ ಯಾಕೆ ರೀ ನಮ್ಮನ್ನು ಹಿಡಿದು ಒಳಗೆ ಹಾಕ್ತಾರೋ? ಯಾಕೆ ಶಿಕ್ಷೆ ಕೊಡ್ತಾರೋ? ಯಾಕೆ 1 ಲಕ್ಷ ಸಾಲ ಇದು ಮಾಡ್ತಾರೇನು? ದಂಡ ಕಟ್ತಾರೋ? ಯಾಕೆ 7 ವರ್ಷಗಳಲ್ಲೇ ನಮ್ಮನ್ನು ಒಳಗೆ ಹೋಗ್ತಾರೋ? 10 ವರ್ಷಗಳಲ್ಲಿ ಯಾಕೆ ಹೋಗ್ತಾರ? ಇವೆಲ್ಲ ಇಲ್ಲೇ ಇಲ್ಲ. ದ್ವೇಷ ಭಾಷಣ ಮಾಡ್ಲಿಕ್ಕಂದ್ರೆ ಮಾತು ಬರೋದಿಲ್ಲ. ಈ ದ್ವೇಷ ಭಾಷಣ ಮಾಡಿ ಏನೇನಾಗ್ಯದ ಕರಾವಳಿಯಲ್ಲಿ ನೀವು ನೋಡಿದ್ರಿ, ಎಷ್ಟು ಹೆಣ್ಗಳು ಬಿದ್ದಾವ, ಏನಾಗ್ಯಾವ, ಯಾವ ರೀತಿಯಾಗಿ ಮಾನಸಿಕ ಹೊಂದಾಣಿಕೆ ಇಲ್ಲದೆ ಏನಾಗೈತಿ, ಆರ್ಥಿಕ ಅಭಿವೃದ್ಧಿ ಇಲ್ಲ, ಸಾಮಾಜಿಕವಾಗಿ ಅಧೋಗತಿ ಆಗೈತಿ, ಬಡತನ ಹೆಚ್ಚಾಗಲಿಕ್ಕತ್ತಪ್ಪ. ಬಡ ಮಕ್ಕಳು ಎಂತ ಎಲ್ಲ ಕೆಲಸ ಮಾಡೋದು ಹೇಳ್ತಾ ಇದ್ದಾರೆ. ಹೌದಪ್ಪ ಅನ್ನುವಂಗೆ ಇವತ್ತು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲೇ ಮೊದಲನೇದಾಗಿ ಜಾತಿ ಪದ್ಧತಿ ಇದು ಇಲ್ಲ ಆಗ್ಬೇಕಾಗಿತ್ತಂದ್ರೆ ಬಟ್ಟೆಗೋದು ಕಟ್ಟಂಗೆ ಅಂತ ಹೇಳುವಂಥ ನಮ್ಮ ಹಿಂದೂ ನಾಯಕರು ಮೊದಲು ಇದನ್ನು ಜಾತಿ ಪದ್ಧತಿ ಕಿತ್ತಾಕಿಬಿಡ್ಲಿದ್ರೊಳಗಿಂದ ಕಿತ್ತಾಗಿ ಮತ್ತು ಸಹಜವಾಗಿ ಅಂಬೇಡ್ಕರ್ ತಾವೇ ಆಗ್ತಾರೆ. ಅಂಬೇಡ್ಕರ್ ಮಂದಿ ಟೀಕೆ ಮಾಡೋದ್ರಾಗ ಏನು ಅರ್ಥವಿಲ್ಲ. ಅದೇ ರೀತಿಯಾಗಿ ಈ ಮುಸ್ಲಿಮರನ್ನು ಅವ್ರನ್ನ ಯಾಕೆ ಟೀಕೆ ಮಾಡಬೇಕಾಗಿದ್ದು? ಏನು ಅವಶ್ಯಕತೆ? ಹೌದು, ಅವ್ರು ತಮ್ಮ ಮಕ್ಕಳು ಹೆಚ್ಚು ಮಾಡೋಗ್ತಾರೆ, ಮದುವೆ ಹೆಚ್ಚು ಆಗ್ತಾರೆ, ಹೆಚ್ಚು ಹಡಿತಾರೆ ನೀವು ಹೇಳ್ತೀರಿ. ಸಾಕವ್ರು ಅವರಲ್ರಿ, ಆ ಮಕ್ಕಳೆಲ್ಲ ಸಾಕವ್ರು ಯಾರು? ನಾವಂತ ಸಾಕೋದಿಲ್ಲ ಯಾರು? ಅವ್ರವ್ರು ಏನೋ ಆಗ್ತದಪ್ಪ, ಹಡಿತಾರೆ. ಈಗ ಅವ್ರಿಗೂ ಜ್ಞಾನದ ಆಗ್ಯದ, ಹೆಚ್ಚು ಮಕ್ಕಳು ಹಡೋದು ತ್ರಾಸ ಆಗ್ತದಪ್ಪ, ಒಳ್ಳೆಯ ಟ್ಯೂಷನ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ರೋಡ್ ಮೇಲೆ ಗಾಡಿ ಹೋದ್ರು ಅಡ್ಡಾಡ್ಬೇಕಾಗಿತ್ತು ಲೈಫ್ ತುಂಬ ಅನ್ನೋದು ಪಾಪ ಅವ್ರಿಗೂ ಅನುಭವ ಬಂದ. ಹೆಚ್ಚು ಮಕ್ಕಳು ಹಡಿದವ್ರು ಕಡಿಮೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಭ್ಯಾಸ ಮಾಡಿ ನೋಡ್ರಿ, ಕಣ್ಣು ಸುಳ್ಳು ಅನ್ನೋಂಥದ್ದು. ಇಂಥ ಅನೇಕ ಮಾತುಗಳನ್ನ ಮಾತಾಡೋಕ್ಕಿಂತಲೂ ಅವ್ರ ಹೆಣ್ಮಕ್ಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕಿಂತಲೂ ದ್ವೇಷ ಹುಟ್ಟಿಸುವಂಥ ಮಾತಾಡೋಕ್ಕಿಂತಲೂ ನಮ್ಮ ಧರ್ಮ ಶ್ರೇಷ್ಠ ಅಂತ ನನಗೈತಿ ವಾದ ಮಾಡೋಕ್ಕಿಂತಲೂ ನಾವು ಸರಿಯಾಗಿದ್ದೀವಪ್ಪ, ನಮ್ಮ ಧರ್ಮ ಶ್ರೇಷ್ಠ ಐತಿ, ನಮ್ಮ ದೇಶ ಶ್ರೇಷ್ಠ ಐತಿ. ಇದೆಲ್ಲ ನೆಲಗಟ್ಟಿನಲ್ಲಿ ಅನಗತ್ಯ ದೇಶದ್ರೋಹದ ಮಾತು ಮತ್ತೊಂದು ಮಾತಾಡಿ ಸಮಾಜದಲ್ಲೇ ಅಶಾಂತಿನ ಕ್ರಿಯೇಟ್ ಮಾಡೋದ್ರಿಂದ ಸಹಜವಾಗಿ ಇವೆಲ್ಲ ದ್ವೇಷ ಭಾಷಣದಾಗ ಬರ್ತಾವಪ್ಪ ಅಂತೇಳಿ ಕೇಸ್ ಹಾಕ್ತಾರೆ. ಕೇಸ್ ತಳ್ಳಿಕತ್ತಿದ್ದಾರೆ. ಅದನ್ನು ನೀವು ಅನಗತ್ಯ ವಿರೋಧ ಮಾಡೋದು ಏನಪ್ಪ ಅಂತಂದ್ರೆ, ಯಾಕೆ ನೀವು ವಿರೋಧ ಮಾಡೋದಿದ್ರೆ ನೀವು ಅಷ್ಟೇ ಮಾತಾಡ್ತೀರಿ, ಉಳಿದವ್ರು ಮಾತಾಡೋದು ಅಂತ. ಆದರೆ ಮುಸಲ್ಮಾನರು ಎಲ್ಲೂ ಅಂತ ಇಲ್ಲಲ್ಲ ಹಂಗೆ. ಈ ದ್ವೇಷ ಭಾಷೆ ತರಬೇಡ್ರಿ ಅಂತೇಳಿ ಬ್ಯಾಗ ಅವರು ಸಿಗತ್ತಾರೆ ಅದ್ರೊಳಗೆ ಮಾತಾಡಲಿ ಅಂದರೆ ಅವರು ಸಾಕಪ್ಪ ನಮ್ಗೆ ಅನ್ನುವಂಥ ಮಟ್ಟಕ್ಕೆ ಮೌನ ಆಗಿರೋದನ್ನು ನೋಡಿದಾಗ ಇದು BJPಗರು ಏನು ಅಂತಲ್ಲ, ಏನೋ ಕಳ್ಳ ಹೇಳಿದಾರೆ. ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ, ಕುಂಬಳಕಾಯಿ ಕಳ್ಳ ಅಂದರೆ ಹೆಂಗೆ ಮಾಡ್ಕೊಂಡು ಹೋಗ್ಕೊಂಡ ಅಂತ. ಆದರೆ ಇಲ್ಲಿ ಅಂಥ ಕೆಲಸ ಆಗಲಾರ್ದ ನಾವು ಆದಷ್ಟು ಒಳ್ಳೆಯ ಮಾತುಗಳನ್ನ ಆಡಿದ್ರೆ ನಾಲಿಗೆ ಒಳ್ಳೆಯದಾದರೆ ನಾಳೆಲ್ಲ ಒಳ್ಳೆಯದು. ಈ ಮಾತು ನೆನ್ಪಿಟ್ಕೊಂಡು ಆ ದಿಶೆಯಲ್ಲಿ ಹೋದ್ರೆ ದ್ವೇಷ ಭಾಷಣದ ಏನೂ ಅಪಾಯ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಇನ್ನು ಯತ್ನಾಳವ್ರಿಗಾಗಲಿ ಇನ್ನುಳಿದವ್ರಿಗಾಗಲಿ ತಿಳಿಸಿ ಹೇಳೋದಾಗ ಅವ್ರು ತಿಳ್ಕೊಬೇಕು, ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಅವ್ರು ಇದನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಚರ್ಚೆ ಮಾಡಿಸ್ಬೇಕು ಅನಿಸ್ತು. ದ್ವೇಷ ಭಾಷಣ ಬಿಟ್ಟರೆ ಅವ್ರು ಯಾಕೆ ಹಿಡಿತಾರಪ್ಪ ನಿಮ್ಮನ್ನು? ಹಿಡಿತಾರ? ಈಗ BJPಗರು ನಕ್ಕಿ ದ್ವೇಷ ಭಾಷಣ ಮಾಡ್ತಾರಂತೇಳಿ ಹಂಗೇನೋ ಸಿದ್ದರಾಮಯ್ಯ ಡಾಕ್ಯುಮೆಂಟ್ ಎವಿಡೆನ್ಸ್ ಮಾಡಿದಾರೇನ್ರಿ? ಇಲ್ಲಲ್ಲ. ನೀವು ವಿಚಾರ ಮಾಡ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಇದನ್ನ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಂಡೆ ವಂದನೆಗಳು.